ಇತಿಹಾಸದ ಕರಾಳ ಪುಟ ಮತ್ತೆ ತೆರೆಯಿತು. ಸಂಜಯ್ ಗಾಂಧಿಯವರ ಸೌಂದರೀಕರಣ ನೆಪದಲ್ಲಿ 1976ರಲ್ಲಿ ತುರ್ಕಮಾನ್ ಗೇಟ್ನಲ್ಲಿ ನಡೆದ ಹತ್ಯಾಕಾಂಡ, ಬುಲ್ಡೋಸರ್ಗಳು, ಗುಂಡಿನ ಮಳೆ, ನೂರಾರು ಸಾವು, ಮಹಿಳೆಯರ ಮೇಲೆ ಅತ್ಯಾಚಾರ. ಇಂದು ಫೈಜ್ ಎ ಇಲಾಹಿಯಲ್ಲಿ ಅದೇ ದರ್ಪ ಮರುಕಳಿಸಿದೆ. ಅಧಿಕಾರದ ಅಮಾನವೀಯ ಮುಖಾನ ಇದು. ಸತ್ಯ ಆಘಾತಕಾರಿ, ನೀವೇ ನೋಡಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇತಿಹಾಸ ತನ್ನನ್ನು ತಾನು ಪುನರಾವರ್ತಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಪ್ರಹಸನವಾಗಿ, ಇನ್ನೂ ಒಮ್ಮೆ ಕರುಣಾಜನಕವಾಗಿ, ದುರಂತವಾಗಿ. ದೆಹಲಿಯ ಹಳೆ ಬಡಾವಣೆಯ ಕಿರಿದಾದ ಗಲ್ಲಿಗಳಲ್ಲಿ ಇಂದು ಕೇಳ್ಬರ್ತಾ ಇರುವಂತಹ ಬುಲ್ಡೋಸರ್ಗಳ ಗರ್ಜನೆ ಮತ್ತು ಜನರ ಆಕ್ರಂದನ ಅಕ್ಷರಶಃ 1976ರ ಕರಾಳ ದಿನಗಳನ್ನು ನೆನಪು ಮಾಡುತ್ತೆ. ನಿನ್ನೆ ತಡರಾತ್ರಿ ದೆಹಲಿಯ ಐತಿಹಾಸಿಕ ತುರ್ಕಮಾನ್ ಗೇಟ್ ಸಮೀಪದ ಫೈಜ್ ಎ ಇಲಾಹಿ ಪ್ರದೇಶದಲ್ಲಿ ನಡೆದಂತಹ ಅಕ್ರಮ ನಿರ್ಮಾಣ ತೆರವು ಕಾರ್ಯಾಚರಣೆ ಕೇವಲ ಕಟ್ಟಡಗಳನ್ನ ಕೆಡವಲಿಲ್ಲ, ಬದಲಿಗೆ 5 ದಶಕಗಳಷ್ಟು ಹಳೆಯದಾದ ರಕ್ತ ಸಿಕ್ತ ಇತಿಹಾಸದ ಗಾಯದ ಪದರಗಳನ್ನ ಮತ್ತೆ ಕೆರೆದು ಹಾಕದಂತೆ ಕಾಣಿಸುತ್ತೆ. ನಿನ್ನೆ ರಾತ್ರಿ ನಡೆದಂಥ ಘಟನಾವಳಿಗಳು ಸಾಮಾನ್ಯವಾದದ್ದಲ್ಲ. ದಿಢೀರನೆ ಪ್ರತ್ಯಕ್ಷವಾದಂಥ ಬುಲ್ಡೋಸರ್ಗಳು, ರಾತ್ರಿಯ ನಿಶ್ಶಬ್ದವನ್ನ ಸೀಳುವಂತೆ ಮೊಳಗಿದ ಯಂತ್ರಗಳ ಸದ್ದು, ಪ್ರತಿರೋಧ ಒಡ್ಡಿದ ಸ್ಥಳೀಯರ ಮೇಲೆ ಲಾಠಿ ಪ್ರಹಾರ, ಪ್ರತಿಯಾಗಿ ತೂರಿ ಬಂದ ಕಲ್ಲುಗಳು, ಇವೆಲ್ಲವೂ ದೆಹಲಿಯ ಪಾಲಿಗೆ ಹೊಸದೇನಲ್ಲ. ಆದರೆ ಈ ಘಟನೆ ನಡೆದಂಥ ಸ್ಥಳ ಮತ್ತು ರೀತಿ ಭಾರತದ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯವೊಂದರ ನೇರ ನೆನಪನ್ನ ಬಿದಿರಿಗೆ ತಂದು ನಿಲ್ಲಿಸಿದೆ. ಫೈಜ್ ಎ ಇಲಾಹಿ ರಾತ್ರಿಯ ಕರಾಳತೆ. ದೆಹಲಿಯ ಅತ್ಯಂತ ಹಳೆಯ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದಂತಹ ತುರ್ಕಮಾನ್ ಗೇಟ್ ಬಳಿಯ ಫೈಜ್ ಎ ಇಲಾಹಿ ಪ್ರದೇಶದಲ್ಲಿ ಅಕ್ರಮ ನಿರ್ಮಾಣ ಅನ್ನೋ ಹಣೆಪಟ್ಟಿ ಹೊತ್ತಿದ್ದಂತಹ ಕಟ್ಟಡಗಳ ತೆರವಿಗೆ ಆಡಳಿತ ವರ್ಗ ಆರಿಸಿಕೊಂಡಂತಹ ಸಮಯ ಪ್ರಶ್ನಾರ್ಹವಾದದ್ದು. ತಡರಾತ್ರಿ ಜನರೆಲ್ಲ ಗಾಢ ನಿದ್ರೆಗೆ ಜಾರ ಹೊತ್ತಲ್ಲಿ ನಡೆದಂಥ ಈ ಕಾರ್ಯಾಚರಣೆ ಸಹಜವಾಗಿಯೇ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶವನ್ನು ಹುಟ್ಟಾಕಿತ್ತು. ಏಕಾಏಕಿ ನುಗ್ಗಿ ಬಂದಂಥ ಬುಲ್ಡೋಸರ್ಗಳನ್ನು ತಡೆಯೋಕೆ ಜನ ಬೀದಿಗಿಳಿದ್ರು. ಪೊಲೀಸರು ಮತ್ತು ಸ್ಥಳೀಯರ ನಡುವಿನ ವಾಗ್ವಾದ ವಿಕೋಪಕ್ಕೆ ತಿರುಗಿ ಕಲ್ಲು ತೂರಾಟ, ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗಕ್ಕೆ ಕಾರಣ ಆಗತ್ತೆ. ಆದರೆ ಇಲ್ಲಿ ಕುಸಿದು ಬಿದ್ದಿರೋದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನ ಗೋಡೆಗಳಲ್ಲ. ಈ ಅವಶೇಷಗಳ ಅಡಿಯಲ್ಲಿ ಆಡಳಿತ ವ್ಯವಸ್ಥೆಯ ಮೇಲಿನ ನಂಬಿಕೆ ಮತ್ತು ಬಡವರ ಅಸಹಾಯಕತೆಗಳು ಹುದುಗ್ ಹೋಗಿದೆ. ಅಚ್ಚರಿ ಅಂತಂದ್ರೆ ಈ ದೃಶ್ಯಾವಳಿಗಳನ್ನ ನೋಡ್ತಾ ಇರುವಂತಹ ಹಿರಿಯ ಜೀವಗಳಿಗೆ ಇದು ವರ್ತಮಾನದ ಘಟನೆಯಂತೆ ಕಾಣಿಸ್ತಾ ಇಲ್ಲ, ಬದಲಿಗೆ 1976ರ ಏಪ್ರಿಲ್ ತಿಂಗಳ ಭಯಾನಕ ದಿನಗಳ ದೃಶ್ಯದಂತೆ ಭಾಸವಾಗ್ತಾ ಇದೆ. 1976ರ ನೆನಪು ಸಂಜಯ್ ಗಾಂಧಿಯ ಸೌಂದರೀಕರಣ ನೆಪ. ಅದು ತುರ್ತು ಪರಿಸ್ಥಿತಿಯ ಕಾಲ. ಆಗ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರ ಕಿರಿಯ ಪುತ್ರ ಸಂಜಯ್ ಗಾಂಧಿ ದೆಹಲಿಯ ಅನಿಭಶಕ್ತ ದೊರೆಯಂತೆ ವರ್ತಿಸ್ತಾ ಇದ್ದಂಥ ದಿನಗಳು. ದೆಹಲಿಯನ್ನ ಸುಂದರಗೊಳಿಸುವ ನೆಪದಲ್ಲಿ ಕೊಳಗೇರಿಗಳನ್ನು ನಿರ್ನಾಮ ಮಾಡುವ, ಜನಸಂಖ್ಯೆಯನ್ನು ನಿಯಂತ್ರಿಸುವಂಥ ಉಮೇದು ಸಂಜಯ್ ಗಾಂಧಿಯವರಲ್ಲಿ ಇತ್ತು. ಅದರ ಫಲವೇ ತುರ್ಕಮಾನ್ ಗೇಟ್ ಹತ್ಯಾಕಾಂಡ. ಅಂದು ಜನ್ಮೋಹನ್ ಅಂದ್ರೆ DDA ಉಪಾಧ್ಯಕ್ಷರ ನೇತೃತ್ವದಲ್ಲಿ ಸಂಜಯ್ ಗಾಂಧಿಯವರ ನೇರ ಅಣತಿಯ ಮೇರೆಗೆ ತುರ್ಕಮಾನ್ ಗೇಟ್ ಪ್ರದೇಶದ ಮೇಲೆ ನಡೆದಂಥ ದಾಳಿ ಇಂದಿಗೂ ದೆಹಲಿಯ ಇತಿಹಾಸದ ಕಪ್ಪು ಚುಕ್ಕೆ. ಸುಮಾರು 10 ದಿನಗಳ ಕಾಲ ನಡೆದಂತಹ ಆ ಕಾರ್ಯಾಚರಣೆ ಒಂದು ಯುದ್ಧದಂತೆ ಇತ್ತು. ಬುಲ್ಡೋಸರ್ಗಳು ನಿರ್ದಯವಾಗಿ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ರೆ ಅದನ್ನು ವಿರೋಧಿಸುವವರ ಮೇಲೆ ಗುಂಡಿನ ಮಳೆಗೆರೆಯಲಾಗ್ತಾ ಇತ್ತು. ಸರ್ಕಾರಿ ಅಂಕಿಅಂಶಗಳು ಅಂದು ಸತ್ತವರ ಸಂಖ್ಯೆಯನ್ನ ತೀರಾ ಕಡಿಮೆ ಅಂತ ಬಿಂಬಿಸಿದ್ವು. ಆದರೆ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಮತ್ತು ನಂತರದ ತನಿಖಾ ವರದಿಗಳು ಹೇಳೋ ಸತ್ಯನೇ ಬೇರೆ ಇತ್ತು. ಆ ಕರಾಳ ಕಾರ್ಯಾಚರಣೆಯಲ್ಲಿ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 150ಕ್ಕೂ ಹೆಚ್ಚು ಅಂತ ಹೇಳಲಾಗತ್ತೆ. ಸಾವಿರಾರು ಮಂದಿ ಗಾಯಗೊಂಡ್ರು, ನೂರಾರು ಮಹಿಳೆಯರು ಅತ್ಯಾಚಾರಕ್ಕೊಳಗಾದ್ರು. ಹಿರಿಯ ಪತ್ರಕರ್ತರಾದ ಕುಲ್ದೀಪ್ ನಯ್ಯರ್ ಅವರೇ ಸ್ವತಃ ತಮ್ಮ ಜಡ್ಜ್ಮೆಂಟ್ ಕೃತಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೆಹಲಿಯ ಬುಲ್ಡೋಸರ್ ಘಟನೆ ಬಗ್ಗೆ, ನಡೆದಂಥ ಕರಾಳ ಘಟನೆಗಳ ಬಗ್ಗೆ ವಿವರಿಸಿದ್ದಾರೆ. ಶಿಕ್ಷೆಯಾಗದ ಅಪರಾಧ, ನ್ಯಾಯಾಂಗದ ಮೌನ. ತುರ್ತು ಪರಿಸ್ಥಿತಿ ಮುಗಿದ ನಂತರ ಶಾ ಆಯೋಗದ ಮುಂದೆ ಈ ದೌರ್ಜನ್ಯದ ಕಥೆಗಳು ತೆರೆದುಕೊಂಡವು. ಅಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ರಾಜಕೀಯ ನಾಯಕರ ಪಾತ್ರದ ಬಗ್ಗೆ ಸಾಕ್ಷಿಗಳು ಲಭ್ಯವಾದವು. ಆದರೆ ವಿಪರ್ಯಾಸ ಅಂತಂದ್ರೆ ನೂರಾರು ಅಮಾಯಕರ ಜೀವ ತೆಗೆದಂಥ, ಸಾವಿರಾರು ಜನರನ್ನ ಬೀದಿಗೆ ತಳೆದ ಆ ಘೋರ ಕೃತ್ಯಕ್ಕೆ ಈವರೆಗೂ ಯಾರಿಗೂ ಶಿಕ್ಷೆಯಾಗಿಲ್ಲ. ಆದೇಶ ನೀಡಿದವರು ರಾಜಕೀಯವಾಗಿ ಬೆಳೆದ್ರು, ಜಾರಿ ಮಾಡಿದ ಅಧಿಕಾರಿಗಳು ಉನ್ನತ ಹುದ್ದೆಗೆ ಏರಿದ್ರು. ಆದರೆ ತುರ್ಕಮಾನ್ ಗೇಟ್ನ ಸಂತ್ರಸ್ತರು ಮಾತ್ರ ಇಂದಿಗೂ ನ್ಯಾಯಕ್ಕಾಗಿ ಕಾಯ್ತಿದ್ದಾರೆ. ಅಂದು ನಡೆದ ಹಿಂಸಾಚಾರಕ್ಕೆ ಉತ್ತರದಾಯಿತ್ವವಿಲ್ಲದಂತಾಯಿತು.
ಸೊ ಇಂದು ಫೈಜ್-ಎ ಇಲಾಖೆಯಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ಹಿಂದೆಯೂ ಅದೇ ಬಗೆಯ ದಂಡನಾಹೀನತೆಯ ಛಾಯೆ ಕಾಣಿಸುತ್ತೆ. ಅಕ್ರಮ ಒತ್ತುವರಿ ತೆರವು ಕಾನೂನುಬದ್ಧ ಪ್ರಕ್ರಿಯೆ ಆಗಿರಬಹುದು, ಆದರೆ ಅದನ್ನ ಜಾರಿಗೊಳಿಸುವಲ್ಲಿ ತೋರುವಂತಹ ಅಮಾನವೀಯತೆ ಮತ್ತು ನಿರ್ದಿಷ್ಟ ಸಮುದಾಯಗಳನ್ನ ಗುರಿಯಾಗಿಸಿಕೊಳ್ಳುವ ಪರಿಪಾಠ ಅಂದಿಗೂ ಇಂದಿಗೂ ಬದಲಾಗಿಲ್ಲ. ಬುಲ್ಡೋಸರ್ ಅಧಿಕಾರ ದರ್ಪದ ಸಂಕೇತ. ಅಂದು ಸಂಜಯ್ ಗಾಂಧಿ ಅವರ ಕೈಯಲ್ಲಿ ಬುಲ್ಡೋಸರ್ ಅನ್ನೋದು ನಗರಾಭಿವೃದ್ಧಿ ಹೆಸರಲ್ಲಿ ಬಡವರನ್ನ ಒಕ್ಕಲೆಬ್ಬಿಸುವ ಅಸ್ತ್ರವಾಗಿತ್ತು. ಇಂದು ಅದೇ ಬುಲ್ಡೋಸರ್ ತ್ವರಿತ ನ್ಯಾಯ ಒದಗಿಸುವ ಸಂಕೇತವಾಗಿ ಮಾರ್ಪಟ್ಟಿದೆ. ಆದರೆ ಈ ಎರಡೂ ಸನ್ನಿವೇಶಗಳಲ್ಲಿ ಬಲಿಯಾಗ್ತಾ ಇರೋದು ಅಂಚಿನಲ್ಲಿರುವಂತಹ ಸಮುದಾಯಗಳು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು. ನಿನ್ನೆ ರಾತ್ರಿ ಪೊಲೀಸರ ಸರ್ಪಗಾವಲಿನಲ್ಲಿ ನಡೆದಂತಹ ಕಾರ್ಯಾಚರಣೆ ಆಡಳಿತ ಯಂತ್ರ ಜನರೊಂದಿಗೆ ಸಂವಾದ ನಡೆಸೋ ಬದಲು ಸಂಘರ್ಷಕ್ಕಿಳಿದಿರೋದನ್ನೇ ಆಯ್ಕೆ ಮಾಡಿಕೊಂಡಿದೆ ಅನ್ನೋದನ್ನ ಸೂಚಿಸುತ್ತೆ. ಕಲ್ಲು ತೂರಾಟ ನಡೆಸಿದ್ದು ತಪ್ಪು ಅಂತ ವಾದಿಸಬಹುದಾದ್ರೂ ವ್ಯವಸ್ಥೆಯು ಜನರನ್ನ ಯಾವ ಹಂತದ ಹತಾಶೆಗೆ ತಳ್ಳಿದೆ ಅನ್ನೋದನ್ನ ನಾವು ಅಲ್ಲಗೆಳಿಲಿಕ್ಕಾಗೋದಿಲ್ಲ. ಸೊ ಗೋಡೆಗಳು ಬೀಳತ್ತೆ, ಕಲೆಗಳು ಉಳಿಯತ್ತೆ. 1976ರ ತುರ್ಕಮಾನ್ ಗೇಟ್ ದುರಂತ ಮತ್ತು 2026ರ ಫೈಜ್-ಎ ಇಲಾಹಿ ಘಟನೆಗಳ ನಡುವೆ 50 ವರ್ಷಗಳ ಅಂತರ ಇರಬಹುದು. ಆದರೆ ಪ್ರಜಾಪ್ರಭುತ್ವದ ಧೋರಣೆಯಲ್ಲಿ ಮತ್ತು ಸಂತ್ರಸ್ತರ ಕಣ್ಣೀರಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂದು ತುರ್ತು ಪರಿಸ್ಥಿತಿ ಹೆಸರಲ್ಲಿ ಸಂವಿಧಾನವನ್ನು ಅಮಾನತುಗೊಳಿಸಲಾಗಿತ್ತು. ಇಂದು ಅಭಿವೃದ್ಧಿ ಅಥವಾ ಸುವ್ಯವಸ್ಥೆ ಹೆಸರಲ್ಲಿ ಮಾನವ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಲಾಗ್ತಾ ಇದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ನೂರಾರು ಜನರ ಸಾವಿಗೆ ಕಾರಣವಾದಂತಹ ಹಳೆಯ ಘಟನೆಗೆ ನ್ಯಾಯ ಸಿಗದೇ ಇರುವುದು ನಮ್ಮ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಆ ಕನ್ನಡಿಯ ಮುಂದೆ ನಿಂತು ಇಂದಿನ ಆಡಳಿತಗಾರರು ಪ್ರಶ್ನಿಸಿಕೊಳ್ಬೇಕಾಗಿದೆ, ನಾವು ಕಟ್ತಾ ಇರೋದು ಸುಂದರ ನಗರಗಳನ್ನು ಅಥವಾ ಸ್ಮಶಾನಗಳನ್ನು ಅಂತ. ಬುಲ್ಡೋಸರ್ಗಳು ಕಟ್ಟಡಗಳನ್ನು ಕೆಡವಬಲ್ಲವು, ಆದರೆ ಅವು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತ ಕರಾಳ ಸತ್ಯಗಳನ್ನು ಅಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ತುರ್ಕಮಾನ್ ಗೇಟ್ ಸಾಕ್ಷಿಯಾಗಿದೆ. ಅಧಿಕಾರ ಶಾಶ್ವತ ಅಲ್ಲ, ಆದರೆ ಪ್ರಭುತ್ವ ಎಸಗಿದ ಗಾಯಗಳು ತಲೆಮಾರುಗಳವರೆಗೆ ಮಾಯೋದಿಲ್ಲ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.